ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ FPO ಮೇಳ ಆರಂಭ. ಮಖಾನಾ ಬೋರ್ಡ್ ಸ್ಥಾಪನೆಗೆ ಸಕಲ ಸಿದ್ಧತೆಗಳನ್ನು ನಡೆಸುವಂತೆ ತಾಕೀತು ಮಾಡಿದ ಕೃಷಿ ಸಚಿವರು. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಜಂಟಿ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಿದ ಭಾರತ ಮತ್ತು ಇಸ್ರೇಲ್. ಪ್ರತಿಕೂಲ ಹವಾಮಾನಕ್ಕೆ ಸಿಕ್ಕಿ ನಲುಗುತ್ತಿದೆ ಸ್ಟ್ರಾಬೆರಿ ಬೆಳೆ. ಸರ್ಕಾರದ ಸಹಾಯ ಕೇಳುತ್ತಿರುವ ದೆಹಲಿಯ ರೈತರು. ಅಡುಗೆ ಎಣ್ಣೆ ಆಮದನ್ನು ನಿಲ್ಲಿಸಲು ಭಾರತ ಕುಲಾಂತರಿ ತಳಿಗಳ ಮೊರೆ ಹೋಗಬೇಕು. ಶ್ರೀ ರಮೇಶ್ ಚಾಂದ್. ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ ಎಂದ ಇಂಧನ ಸಚಿವರು. ಸಂತಸದಲ್ಲಿ ಕರ್ನಾಟಕದ ರೈತರು. ಇದೀಗ ವಾರ್ತೆಗಳ ವಿವರ. ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ FPO ಮೇಳ ಆರಂಭ. ಉತ್ಕೃಷ್ಟ ಕೇಂದ್ರ ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಹಾಗೂ ಸಣ್ಣ ರೈತರ ಕೃಷಿ ವ್ಯಾಪಾರ ಒಕ್ಕೂಟ ಸಂಸ್ಥೆಗಳು ಜಂಟಿಯಾಗಿ ಆಯೋಜಿಸುತ್ತಿರುವ FPO ಮೇಳ ನಿನ್ನೆ ಆರಂಭವಾಯಿತು. GKVK ಆವರಣದಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ 3 ದಿನಗಳ ರೈತ ಉತ್ಪಾದಕ ಸಂಘಗಳ ಮೇಳವನ್ನು ಆಯೋಜಿಸಲಾಗಿದೆ. ನಿನ್ನೆ ನಡೆದ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀ ಮಹೇಶ್ ಶಿರೂರ್, ಆಯುಕ್ತರು ಜಲಾನಯನ ಅಭಿವೃದ್ಧಿ ಇಲಾಖೆ, YS ಪಾಟೀಲ್, ಆಯುಕ್ತರು ಕೃಷಿ ಇಲಾಖೆ, JT ಪುತ್ರ, ನಿರ್ದೇಶಕರು ಕೃಷಿ ಇಲಾಖೆ ಡಾಕ್ಟರ್ ವಿಷ್ಣುವರ್ಧನ, ಮಾನ್ಯ ಕುಲಪತಿಗಳು, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಮುಂತಾದ ಗಣ್ಯರು ಹಾಜರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು, ರೈತ ಉತ್ಪಾದಕ ಸಂಘಗಳು ಚಾಲ್ತಿಗೆ ಬಂದಾಗಿನಿಂದಲೂ ಮಧ್ಯವರ್ತಿಗಳ ನಿರ್ಮೂಲನೆಯಾಗಿದೆ. ಈ 3 ದಿನಗಳ FPO ಮೇಳವು ರೈತರಿಗೆ ತಾಂತ್ರಿಕ ಸಲಹೆ ನೀಡುವುದರ ಜೊತೆಗೆ ಆರ್ಥಿಕ ಮಟ್ಟವನ್ನು ಬಲಪಡಿಸುವುದರಲ್ಲಿ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ರೈತ ಉತ್ಪಾದಕ ಸಂಘಗಳು ಕೃಷಿ ಪರಿಕರಗಳ ವ್ಯಾಪಾರದಲ್ಲಿ ಅಷ್ಟೇ ತೊಡಗಿಸಿಕೊಳ್ಳದೆ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬೇಕಾದಂತಹ ರೀತಿಯಲ್ಲಿ ಸಂಸ್ಕರಿಸಿ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುವುದರ ಬಗ್ಗೆ ಗಮನಹರಿಸಬೇಕು ಎಂದರು. ಈ ಮೇಳದಲ್ಲಿ ಉಳಿದ 2 ದಿನಗಳು ವಿವಿಧ ವಿಚಾರಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ರಾಜ್ಯದ ಎಲ್ಲ ಕಡೆಯಿಂದ ರೈತ ಉತ್ಪಾದಕ ಕಂಪನಿಗಳು ಮಳಿಗೆಯನ್ನು ತೆರೆದಿದ್ದಾರೆ. ರೈತರಿಗೆ ಈ ಮೇಳ ಅನೇಕ FPOಗಳ ಬಗ್ಗೆ, ಅವುಗಳ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಒಟ್ಟಾರೆ ರೈತ ಉತ್ಪಾದಕ ಕಂಪನಿಯಿಂದ ಆಗುವ ಲಾಭವನ್ನು ಮನಗಾಣಲು ಇರುವ ಉತ್ತಮ ಅವಕಾಶ ಆಗಿದೆ. ನಾಳೆ ಈ ಮೇಳದ ಕೊನೆಯ ದಿನ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳಕ್ಕೆ ಆಗಮಿಸುತ್ತಾರೆ ಎನ್ನುವ ನಿರೀಕ್ಷೆ ಇದೆ. ಮಖಾನಾ ಬೋರ್ಡ್ ಸ್ಥಾಪನೆಗೆ ಸಕಲ ಸಿದ್ಧತೆಗಳನ್ನು ನಡೆಸುವಂತೆ ತಾಕೀತು ಮಾಡಿದ ಕೃಷಿ ಸಚಿವರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ನಿನ್ನೆ ಭೋಪಾಲ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೃಷಿ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದರು. ಬಜೆಟಿನಲ್ಲಿ ತಿಳಿಸಿದಂತೆ ಮಖಾನಾ ಬೋರ್ಡ್ನ ಸ್ಥಾಪನೆ, ವಿವಿಧ ಬೆಳೆಗಳ ಮಾರುಕಟ್ಟೆ ಪರಿಸ್ಥಿತಿ ಮತ್ತು ಖರೀದಿ ಪ್ರಕ್ರಿಯೆಯ ಕುರಿತು ಸಚಿವರು ಮಾಹಿತಿಗಳನ್ನು ಪಡೆದುಕೊಂಡರು. ಕೃಷಿ ಕಾರ್ಯದರ್ಶಿ ಶ್ರೀ ದೇವೇಶ್ ಚತುರ್ವೇದಿ ಸೇರಿದಂತೆ ಅನೇಕ ಕೃಷಿ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಹಾರದ ರೈತರಿಗೆ ಸಹಕಾರಿಯಾಗಲು ಮಖಾನಾ ಬೋರ್ಡ್ ಸ್ಥಾಪಿಸುವುದಾಗಿ ಕೇಂದ್ರ ಮಾತು ನೀಡಿದೆ. ಆದಷ್ಟು ಬೇಗ ತಾವರೆ ಬೀಜದ ಬೋರ್ಡ್ ಕಾರ್ಯಾರಂಭಿಸಬೇಕು. ಇದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ನಡೆಸುವಂತೆ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಾಕೀತು ಮಾಡಿದರು. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಜಂಟಿ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಿದ ಭಾರತ ಮತ್ತು ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಹಲವಾರು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಇಸ್ರೇಲಿ ತಂತ್ರಜ್ಞಾನಗಳು ಭಾರತದಲ್ಲಿ ಬಳಕೆಗೆ ಬಂದಿವೆ. ಭಾರತದಲ್ಲಿ ಅಭಿವೃದ್ಧಿಯಾದ ಉತ್ತಮ ತಳಿಗಳು, ಸಾಂಪ್ರದಾಯಿಕ ಬೇಸಾಯ ಕ್ರಮಗಳನ್ನು ಇಸ್ರೇಲ್ ತನ್ನ ದೇಶದಲ್ಲಿ ಬಳಸಿಕೊಂಡಿದೆ. 2 ದೇಶಗಳ ಕೃಷಿ ಸಂಬಂಧವನ್ನು ಉತ್ತಮಗೊಳಿಸಲು ಇಸ್ರೇಲ್ ದೇಶದ ಕೃಷಿ ಮತ್ತು ಆಹಾರ ಭದ್ರತಾ ಸಚಿವರು ಮಾರ್ಚ್ನಲ್ಲಿ ಭಾರತಕ್ಕೆ ಬರಲಿದ್ದಾರೆ. ಅವರ ಆಗಮನದ ಮೊದಲು ಕೆಲ ವಿಷಯಗಳ ಬಗ್ಗೆ ಮಾತುಕತೆ ನಡೆಸಲು ಭಾರತದಲ್ಲಿ ಇಸ್ರೇಲ್ನ ರಾಯಭಾರಿಯಾಗಿರುವ ರೂವನ್ ಅಜರ್ ಅವರು ಕೃಷಿ ಕಾರ್ಯದರ್ಶಿ ಶ್ರೀ ದೇವೇಶ್ ಚತುರ್ವೇದಿ ಅವರನ್ನು ಭೇಟಿಯಾದರು. ಭಾರತ ಸರ್ಕಾರ ಸುಮಾರು 20 ರಾಜ್ಯಗಳಲ್ಲಿ ಸ್ಥಾಪಿಸಿರುವ ಶ್ರೇಷ್ಠತಾ ಕೇಂದ್ರದ ಪರಿಕಲ್ಪನೆಯ ಬಗ್ಗೆ ಮಾತನಾಡಿದ ಇಸ್ರೇಲ್ನ ರಾಯಭಾರಿ ತಮ್ಮ ದೇಶದಲ್ಲೂ ಈ ವ್ಯವಸ್ಥೆಯನ್ನು ಆರಂಭಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ನಿಖರ ನೀರಾವರಿಯ ಬಗ್ಗೆ, ಇಸ್ರೇಲ್ನಲ್ಲಿ ಆಗುತ್ತಿರುವ ಸಂಶೋಧನೆಯ ಬಗ್ಗೆ ಮಾತನಾಡಿದ
ಮಾತನಾಡಿದ ದೇವೇಶ್ ಚತುರ್ವೇದಿ ಅವರು ಭಾರತದಲ್ಲಿ ಚತುರ ನೀರಾವರಿಯ ಅಗತ್ಯತೆಯ ಬಗ್ಗೆ ತಿಳಿಸಿದರು. ಕೃಷಿಯಲ್ಲಿ ಆಧುನಿಕ ಸಂಶೋಧನೆ, ತಂತ್ರಜ್ಞಾನ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಎರಡು ದೇಶಗಳು ಸೇರಿ ಮಾಡಬೇಕಾಗಿರುವ ಸಂಶೋಧನೆಗಳ ಬಗ್ಗೆ ನಿನ್ನೆ ಚರ್ಚೆಯಾಗಿದೆ. ಪ್ರತಿಕೂಲ ಹವಾಮಾನಕ್ಕೆ ಸಿಕ್ಕಿ ನಲುಗುತ್ತಿದೆ ಸ್ಟ್ರಾಬೆರಿ ಬೆಳೆ. ಸರ್ಕಾರದ ಸಹಾಯ ಕೇಳುತ್ತಿರುವ ದೆಹಲಿಯ ರೈತರು. ನವದೆಹಲಿಯ ವಾಯುವ್ಯ ದಿಕ್ಕಿನಲ್ಲಿರುವ ಕೃಷಿ ಪ್ರಧಾನ ಗ್ರಾಮ ಪಲ್ಲಾ. ಇಲ್ಲಿ ಹಲವಾರು ದಶಕಗಳಿಂದ ರೈತರು ಸ್ಟ್ರಾಬೆರಿಯನ್ನು ಬೆಳೆಯುತ್ತಿದ್ದಾರೆ. ಮಾರುಕಟ್ಟೆ ಹತ್ತಿರ ಇರುವುದರಿಂದ ಉತ್ತಮ ಲಾಭ ಸಹ ಗಳಿಸುತ್ತಿದ್ದರು. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅಲ್ಲಿನ ರೈತರಿಗೆ ತೊಂದರೆಗಳು ಬಾಧಿಸತೊಡಗಿವೆ. ಚಳಿಗಾಲದಲ್ಲಿ ಹೆಚ್ಚು ಚಳಿ ಇದ್ದು ಕಡಿಮೆ ತಾಪಮಾನ ಇದ್ದರೆ ಅತ್ಯುತ್ತಮ ಗುಣಮಟ್ಟದ ಸ್ಟ್ರಾಬೆರಿ ಬೆಳೆಯಬಹುದು. ಫೆಬ್ರವರಿ ಅಂತ್ಯದಲ್ಲಿ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತಿದ್ದ ಹಾಗೆ ಸ್ಟ್ರಾಬೆರಿ ಹಣ್ಣಾಗಿ ಕಟಾವಿಗೆ ಬರುತ್ತಿದ್ದವು. ಆದರೆ ಕಳೆದ ಕೆಲ ವರ್ಷಗಳಲ್ಲಿ ಏರಿರುವ ತಾಪಮಾನದಿಂದ ಸ್ಟ್ರಾಬೆರಿ ಬೆಳೆ ಹಾಳಾಗುತ್ತಿದೆ. ಸತತ 3 ವರ್ಷಗಳಿಂದ ಇಲ್ಲಿನ ರೈತರಿಗೆ ಬೆಳೆ ಕೈಕೊಡುತ್ತಿದೆ. ಸರ್ಕಾರ ಬೇರೆಲ್ಲ ಬೆಳೆಗಳಲ್ಲಿ ಪ್ರತಿಕೂಲ ಹವಾಮಾನವನ್ನು ತಡೆದುಕೊಳ್ಳುವ ತಳಿಗಳನ್ನು ಅಭಿವೃದ್ಧಿ ಮಾಡಲು ಪ್ರೇರೇಪಿಸುತ್ತಿದೆ. ಇದೇ ಸಂಶೋಧನೆ ಸ್ಟ್ರಾಬೆರಿಯಲ್ಲೂ ಬರಲಿ ಎಂದು ಪಲ್ಲಾ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಕೋರಿಕೊಂಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಅಡುಗೆ ಎಣ್ಣೆಯ ಆಮದನ್ನು ನಿಲ್ಲಿಸಲು ಭಾರತ ಕುಲಾಂತರಿ ತಳಿಗಳ ಮೊರೆ ಹೋಗಬೇಕು. ಶ್ರೀ ರಮೇಶ್ ಚಾಂದ್. ಬೇಳೆಕಾಳು ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಸಾಧಿಸುವ ಬಗ್ಗೆ ಸಂಶೋಧನೆ ನಡೆಸಲು ಭಾರತ ಸರ್ಕಾರ ನೀತಿ ಆಯೋಗವೊಂದನ್ನು ರಚಿಸಿತ್ತು. ಕೃಷಿ ಆರ್ಥಿಕ ತಜ್ಞರಾದ ಶ್ರೀ ರಮೇಶ್ ಚಾಂದ್ ಅವರೂ ಸಹ ಈ ನೀತಿ ಆಯೋಗದ ಸದಸ್ಯರು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನೀತಿ ಆಯೋಗ ಈಗಾಗಲೇ ತನ್ನ ವರದಿಯನ್ನು ಸಲ್ಲಿಸಿದೆ. ಇದೀಗ ಬಿಸಿನೆಸ್ ಸ್ಟ್ಯಾಂಡರ್ಡ್ ಅವರು ಆಯೋಜಿಸಿದ್ದ ಮಂಥನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಅವರು, ಭಾರತ ಅಡುಗೆ ಎಣ್ಣೆಯ ಆಮದಿಗೆ ವ್ಯಯಿಸುತ್ತಿರುವ ಹೆಚ್ಚಿನ ಖರ್ಚನ್ನು ಕಡಿಮೆ ಮಾಡಬೇಕು ಎಂದರೆ ಕುಲಾಂತರಿ ತಳಿಗಳ ಮೊರೆ ಹೋಗಬೇಕು ಎಂದಿದ್ದಾರೆ. 1970ರಿಂದ ಭಾರತದಲ್ಲಿ ಎಣ್ಣೆಕಾಳು ಬೆಳೆಗಳ ಬೆಳೆ ಕ್ಷೇತ್ರ ಹೆಚ್ಚಾಗುತ್ತಲೇ ಇದೆ. ಕಳೆದ ಕೆಲ ವರ್ಷಗಳಲ್ಲಿ ಎಕರೆವಾರು ಪ್ರದೇಶ ಮತ್ತು ಒಟ್ಟಾರೆ ಉತ್ಪಾದನೆ ಅಲ್ಪ ಹೆಚ್ಚು ಕಡಿಮೆ ಆಗುತ್ತಿದೆ. ಆದರೆ ಅಡುಗೆ ಎಣ್ಣೆಯ ಬಳಕೆ ಮತ್ತು ಆಮದು ಮಾತ್ರ ಹೆಚ್ಚಾಗುತ್ತಲೇ ಇದೆ. ಸರ್ಕಾರ ಎಣ್ಣೆಕಾಳು ಬೆಳೆಗಳ ಬಗ್ಗೆ ಎಷ್ಟೇ ಸಂಶೋಧನೆ ಮಾಡಲು ಹೇಳಿದರೂ, ಏನೆಲ್ಲ ಯೋಜನೆಯನ್ನು ತಂದರೂ ಸಹ ಪರಿಸ್ಥಿತಿ ಸುಧಾರಿಸುತ್ತಿಲ್ಲ. ಸದ್ಯಕ್ಕೆ ವಿದೇಶದಿಂದ ಅಡುಗೆ ಎಣ್ಣೆಯ ಆಮದನ್ನು ನಿಲ್ಲಿಸಲಾಗಿದೆ. ಇದರಿಂದ ರೈತರಿಗೆ ಒಳ್ಳೆಯ ಬೆಲೆ ಸಿಗುತ್ತಿದೆ. ಆದರೆ ಇದು ಸಮಸ್ಯೆಗೆ ಶಾಶ್ವತ ಪರಿಹಾರವಲ್ಲ. ಹೆಚ್ಚು ಇಳುವರಿ ಕೊಡುವ ಎಣ್ಣೆಕಾಳು ಬೆಳೆಗಳ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕು. ಜೊತೆಗೆ ಅವುಗಳು ರೋಗ, ಕೀಟ, ಪ್ರತಿಕೂಲ ಹವಾಮಾನಕ್ಕೆ ನಿರೋಧಕತೆಯನ್ನು ಸಹ ಹೊಂದಿರಬೇಕು. ಇವೆಲ್ಲವೂ ಇರುವ ಕುಲಾಂತರಿ ತಳಿಗಳನ್ನು ಭಾರತ ಸೇರಿದಂತೆ ಜಗತ್ತಿನ ಬಹಳಷ್ಟು ದೇಶದ ಜನರು ಅಭಿವೃದ್ಧಿ ಮಾಡಿದ್ದಾರೆ. ಅವುಗಳನ್ನು ಬೆಳೆಯುವುದೊಂದೇ ಭಾರತಕ್ಕಿರುವ ಸುಲಭ ಮಾರ್ಗ ಎಂದು ರಮೇಶ್ ಚಾಂದ್ ಅವರು ಅಭಿಪ್ರಾಯಪಟ್ಟರು.
ಮಾರ್ಚ್ನಲ್ಲಿ ಅಧಿಕ ತಾಪಮಾನ ಇರಲಿದೆ ಎಂದ ಹವಾಮಾನ ಇಲಾಖೆ, ಚಿಂತೆಯಲ್ಲಿ ಗೋಧಿ ಬೆಳೆಗಾರರು. 2024ರಲ್ಲಿ ಉತ್ತಮವಾದ ಮಳೆಯಾಗಿತ್ತು. ಹಿಂಗಾರಿನಲ್ಲೂ ಸಹ ವಾತಾವರಣ ಉತ್ತಮವಾಗಿದ್ದರಿಂದ ದಾಖಲೆ ಮಟ್ಟದ ಗೋಧಿ ಬಿತ್ತನೆಯಾಗಿದೆ. ಜನವರಿಯಲ್ಲಿಯೂ ಸಹ ಉತ್ತರದ ರಾಜ್ಯಗಳಲ್ಲಿ ಒಳ್ಳೆಯ ಮಳೆಯಾಗಿತ್ತು. ತಾಪಮಾನ ಸಹ ಸಹಕರಿಸಿದ್ದರಿಂದ ಉತ್ತಮ ಗೋಧಿಯ ಇಳುವರಿ ತೆಗೆಯುವ ನಿರೀಕ್ಷೆಯಲ್ಲಿ ನಮ್ಮ ರೈತರಿದ್ದರು. ಆದರೆ ಫೆಬ್ರವರಿಯಲ್ಲಿ ತಾಪಮಾನ ನಿಧಾನವಾಗಿ ಏರತೊಡಗಿತ್ತು. ಇದೀಗ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದಕ್ಷಿಣದ ರಾಜ್ಯಗಳನ್ನು ಸೇರಿಸಿ ದೇಶದ ಬಹುತೇಕ ಕಡೆ ಮಾರ್ಚ್ನಲ್ಲಿ ಹೆಚ್ಚಿನ ತಾಪಮಾನ ಇರಲಿದೆ. ಈ ಸುದ್ದಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಗೋಧಿ ಬೆಳೆಗಾರರಿಗೆ ಆಘಾತ ಮೂಡಿಸಿದೆ. ಕಳೆದ 2 ವರ್ಷಗಳಿಂದ ಗೋಧಿಯ ಇಳುವರಿ ಕಡಿಮೆ ಇತ್ತು. ಈ ಬಾರಿ ಬಂಪರ್ ಉತ್ಪಾದನೆಯನ್ನು ನಿರೀಕ್ಷಿಸಲಾಗಿತ್ತು. ಆದರೆ ಇದೀಗ ಅಧಿಕ ತಾಪಮಾನ ರೈತರಿಗೆ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ ಎಂದ ಇಂಧನ ಸಚಿವರು. ಸಂತಸದಲ್ಲಿ ಕರ್ನಾಟಕದ ರೈತರು. ರಾಜ್ಯದಲ್ಲಿ ಅತ್ಯುತ್ತಮ ಮಳೆಯಾಗಿದ್ದರ ಪರಿಣಾಮವಾಗಿ ಡ್ಯಾಂಗಳು ಭರ್ತಿಯಾಗಿದ್ದವು. ರಾಜ್ಯದಲ್ಲಿ ಪೂರ್ಣ ಸಾಮರ್ಥ್ಯದಲ್ಲಿ ಕರೆಂಟ್ ಉತ್ಪಾದಿಸಲು ಸಾಧ್ಯವಾಗಿತ್ತು. ಈ ಕಾರಣದಿಂದ ಈ ಬಾರಿ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ ಎಂದು ಇಂಧನ ಸಚಿವರು ಭರವಸೆ ನೀಡಿದ್ದಾರೆ. ಬೇಸಿಗೆಯಲ್ಲಿ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಎಸ್ಕಾಂ ಮುಖ್ಯಸ್ಥರು ಇಂಧನ ಇಲಾಖೆಯ ಹಿರಿಯರ ಜೊತೆಗೆ ಸಭೆ ನಡೆಸಿದ್ದರು. ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀ ಕೆಜೆ ಜಾರ್ಜ್ ಅವರು, ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡುವುದಿಲ್ಲ. ಕೃಷಿಗೆ 7 ಗಂಟೆ, ಇತರೆ ಉದ್ದೇಶಕ್ಕೆ 24 ಗಂಟೆ ನಿರಂತರ ವಿದ್ಯುತ್ ಒದಗಿಸುತ್ತೇವೆ. ಈ ಬೇಸಿಗೆಯಲ್ಲಿ ಗರಿಷ್ಠ ವಿದ್ಯುತ್ ಬಳಕೆ 19,000 ಮೆಗಾವ್ಯಾಟ್ನಿಂದ 19,500 ಮೆಗಾವ್ಯಾಟ್ಗೆ ಏರಿಕೆಯಾಗುವ ಸಂಭವ ಇದೆ. ಈ ಬೇಡಿಕೆಯನ್ನು ಈಡೇರಿಸಲು ಇಲಾಖೆ ಸನ್ನದ್ಧವಾಗಿದೆ ಎಂದು ಭರವಸೆಯನ್ನು ನೀಡಿದರು. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.